ನಮಸ್ಕಾರ. ಇಂದಿನ ವಿಡಿಯೋದಲ್ಲಿ ನಾವು ಡಿಪೋಪ್ರೊಜೆಸ್ಟ್ರಾನ್, ಇದನ್ನ ಡಿಪೋ-ಪ್ರೊವೆರಾ ಅಂತಾನೂ ಕರೀತಾರೆ, ಇದು ಪಾಲಿಸಿಸ್ಟಿಕ್ ಓವೇರಿಯನ್ ಸಿಂಡ್ರೋಮ್ PCOSಗೆ ಹೇಗೆ ಸಹಾಯ ಮಾಡುತ್ತೆ ಅಂತ ತಿಳ್ಕೊಳ್ಳೋಣ. ಡಿಪೋಪ್ರೊಜೆಸ್ಟ್ರಾನ್ ಎಂಬ ಔಷಧಿ ಶರೀರದ ಒಳಗಡೆ ಹಾರ್ಮೋನ್ಗಳ ಅಸಮತೋಲನವನ್ನ ಸರಿ ಮಾಡಲಿಕ್ಕೆ ಸಹಾಯ ಮಾಡುತ್ತೆ. ಇದು ಸಾಮಾನ್ಯವಾಗಿ ಗರ್ಭ ನಿರೋಧಕ ಅಂದ್ರೆ ಕಾಂಟ್ರಸೆಪ್ಟಿವ್ ಆಗಿದ್ದು ಗರ್ಭಾಶಯದ ಲೈನಿಂಗ್ ನ ರಕ್ಷಣೆಗೆ ಉಪಯೋಗಿಸ್ತಾರೆ. ಇದನ್ನ ಇನ್ನೂ ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕು ಅಂದ್ರೆ ನಾವು ಮೊದಲು ಮುಟ್ಟಿನ ಚಕ್ರ ಅಂದ್ರೆ ನಾರ್ಮಲ್ ಮೆನ್ಸ್ಟ್ರುಯಲ್ ಸೈಕಲ್ ನ ಅರ್ಥ ಮಾಡ್ಕೋಬೇಕು. ಸಾಧಾರಣವಾಗಿ ಮೆನ್ಸ್ಟ್ರುಯಲ್ ಸೈಕಲ್ ನಲ್ಲಿ ಮಹಿಳೆಯರ ಶರೀರದಲ್ಲಿ ಕೆಲವು ಹಂತಗಳು ಸಂಕರಿಸುತ್ತವೆ. ಮೆನ್ಸ್ಟ್ರುಯಲ್ ಸೈಕಲ್ ನ ಮೊದಲನೇ ಹಂತವನ್ನ ಫಾಲಿಕ್ಯುಲರ್ ಫೇಸ್ ಅಂತ ಕರೀತೇವೆ. ಈ ಹಂತವು ನಮ್ಮ ಮಾಸಿಕ ಸ್ರಾವ ಅಂದ್ರೆ ಪೀರಿಯಡ್ ಇಂದ ಶುರುವಾಗತ್ತೆ. ಈ ಹಂತದಲ್ಲಿ ನಮ್ಮ ಮೆದುಳಿನಿಂದ ಫಾಲಿಕಲ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್ ಅಂದ್ರೆ FSH ಎಂಬ ಹಾರ್ಮೋನ್ ನ ಬಿಡುಗಡೆಯಿಂದ ಅಂಡಾಣುಗಳ ಬೆಳವಣಿಗೆ ಆಗುತ್ತದೆ. ಮೆನ್ಸ್ಟ್ರುಯಲ್ ಸೈಕಲ್ ನ ಎರಡನೇ ಹಂತ ಓವ್ಯುಲೇಷನ್. ಈ ಸೈಕಲ್ ನ ಮಧ್ಯಭಾಗದಲ್ಲಿ ಲುಟಿನೈಸಿಂಗ್ ಹಾರ್ಮೋನ್ ಎಂಬ ಮತ್ತೊಂದು ಹಾರ್ಮೋನ್ ಅಂಡಾಶ್ರಯಕ್ಕೆ ಮೊಟ್ಟೆಯನ್ನ ರಿಲೀಸ್ ಮಾಡಲಿಕ್ಕೆ ಸಂಕೇತ ಕೊಡುತ್ತೆ. ಈ ಹಂತವನ್ನ ನಾವು ಓವ್ಯುಲೇಷನ್ ಅಂತ ಕರೀತೀವಿ. ಈ ಸೈಕಲ್ ನ ಮೂರನೇ ಹಂತ ಲೂಟಿಯಲ್ ಫೇಸ್. ಒಮ್ಮೆ ಅಂಡಾಶ್ರಯದಿಂದ ಮೊಟ್ಟೆ ಬಿಡುಗಡೆ ಆದ ನಂತರ ಆ ಖಾಲಿ ಇರುವ ಫಾಲಿಕಲ್ ಕಾರ್ಪಸ್ ಲೂಟಿಯಂ ಆಗಿ ಮಾರ್ಪಡುತ್ತೆ. ಇಲ್ಲಿಂದ ಪ್ರೊಜೆಸ್ಟ್ರಾನ್ ಎಂಬ ಹಾರ್ಮೋನ್ ಬಿಡುಗಡೆ ಆಗುತ್ತೆ. ಇದು ನಮ್ಮ ಗರ್ಭಕೋಶದ ಒಳಪದರವನ್ನ ಗರ್ಭಾವಸ್ಥೆಗೋಸ್ಕರ ಸಿದ್ಧ ಮಾಡುತ್ತೆ. ಮೊಟ್ಟೆಯು ಸಂಯೋಜನೆ ಆಗದೆ ಇದ್ರೆ ನಮ್ಮ ಶರೀರದಲ್ಲಿ ಪ್ರೊಜೆಸ್ಟ್ರಾನ್ ಹಾರ್ಮೋನ್ ನ ಮಟ್ಟ ಇಳಿದು ಹೋಗುತ್ತೆ. ಆವಾಗ ಗರ್ಭಾಶಯದ ಲೈನಿಂಗ್ ಕಳಚಿ ಹೊರಗೆ ಬರುತ್ತೆ ಮತ್ತು ಅದು ರಕ್ತಸ್ರಾವವನ್ನ ಉಂಟು ಮಾಡುತ್ತೆ. ಇದನ್ನು ನಾವು ಮೆನ್ಸ್ಟ್ರುಯೇಷನ್ ಅಥವಾ ಪೀರಿಯಡ್ ಅಂತ ಕರಿತೀವಿ. PCOS ಮತ್ತು ಮುಟ್ಟಿನ ವ್ಯತ್ಯಾಸ. ಪಾಲಿಸಿಸ್ಟಿಕ್ ಓವೇರಿಯನ್ ಸಿಂಡ್ರೋಮ್ ನಲ್ಲಿ ಅಂಡಾಶಯಗಳಿಂದ ಮೊಟ್ಟೆ ನಿಯಮದಿಂದ ಬಿಡುಗಡೆ ಆಗೋದಿಲ್ಲ. ಇದರಿಂದ ಹಾರ್ಮೋನ್ಸ್ ನ ಅಸಮತೋಲನ ಆಗತ್ತೆ. ಇನ್ನೂ ಹೆಚ್ಚಿನ ಮಾಹಿತಿಗಳಿಗಾಗಿ ಬೇರೆ ಕಾಮಿಕ್ಸ್ ವಿಡಿಯೋಗಳನ್ನ ನೋಡಿ. ಈ ಹಾರ್ಮೋನ್ಸ್ಗಳ ಅಸಮತೋಲನದಿಂದ ಮಾಸಿಕ ಸ್ರಾವದಲ್ಲಿ ವ್ಯತ್ಯಾಸ ಆಗತ್ತೆ. ಇನ್ನು ಕೆಲವರಲ್ಲಿ ಇದು ನಿಂತು ಹೋಗಲೂಬಹುದು. ಇಂತಹ ಪರಿಸ್ಥಿತಿಯಲ್ಲಿ ಡಿಪೋ-ಪ್ರೊವೆರಾ ನಮಗೆ ಸಹಾಯ ಮಾಡುತ್ತೆ. ಇದು ದೇಹಕ್ಕೆ ಕೃತಕ ಪ್ರೊಜೆಸ್ಟ್ರಾನ್ ಅಂದ್ರೆ ಸಿಂಥೆಟಿಕ್ ಪ್ರೊಜೆಸ್ಟ್ರಾನ್ ನ ನಿರಂತರ ಮಟ್ಟವನ್ನು ಒದಗಿಸಿಕೊಡುತ್ತೆ. ಇದರಿಂದಾಗಿ ಪೀರಿಯಡ್ಸ್ ರೆಗ್ಯುಲರ್ ಆಗಿ ಆಗುವ ಸಾಧ್ಯತೆ ಇದೆ. ಇದು ಹೇಗೆ ಕೆಲಸ ಮಾಡುತ್ತೆ ಅನ್ನೋದನ್ನ ಮುಂದೆ ನೋಡೋಣ. ಎಂಡೋಮೆಟ್ರಿಯಲ್ ಸ್ಥಿರೀಕರಣ. ಡಿಪೋ-ಪ್ರೊವೆರಾ ಗರ್ಭಾಶಯದ ಲೈನಿಂಗ್ ನ ಸಣ್ಣದಾಗಿ ಮೇಂಟೈನ್ ಮಾಡುತ್ತೆ ಮತ್ತು ಸ್ಥಿರವಾಗಿ ಉಳಿಸಿಕೊಳ್ಳುತ್ತೆ. ಇದರಿಂದ ಜಾಸ್ತಿ ರಕ್ತಸ್ರಾವ ಆಗೋದಿಲ್ಲ. ಡಿಪೋ-ಪ್ರೊವೆರಾ ವಾಪಸಾತಿ ರಕ್ತಸ್ರಾವವನ್ನ ಪ್ರೇರೇಪಿಸುತ್ತೆ. ಇದನ್ನ ನಾವು ವಿಡ್ರಾವಲ್ ಬ್ಲೀಡಿಂಗ್ ಅಂತ ಕರಿತೀವಿ. ಡಿಪೋ-ಪ್ರೊವೆರಾ ಮೆನ್ಸ್ಟ್ರುಯಲ್ ಸೈಕಲ್ ನ ಲೂಟಿಯಲ್ ಹಂತವನ್ನ ಅನುಕರಿಸುತ್ತದೆ. ಡಿಪೋ-ಪ್ರೊವೆರಾದ ಮಟ್ಟವು ರಕ್ತದಲ್ಲಿ ಇಳಿದು ದೇಹಕ್ಕೆ ಗರ್ಭಕೋಶದ ಲೈನಿಂಗ್ ನ ಕಳಚಿ ಹೊರಬರಲು ಸಹಾಯ ಮಾಡುತ್ತೆ. ಇದರಿಂದಾಗಿ ಪೀರಿಯಡ್ ನಲ್ಲಿ ಆಗುವ ರೀತಿ ರಕ್ತಸ್ರಾವ ಆಗುತ್ತದೆ. ಮುಟ್ಟಿನ ಚಕ್ರದ ನಿಯಮ. ಡಿಪೋ-ಪ್ರೊವೆರಾ ಬಳಸುವ ಮಹಿಳೆಯರಲ್ಲಿ ಗರ್ಭಕೋಶದ ಲೈನಿಂಗ್ ತೀರಾ ಸಣ್ಣದಾಗಿರುತ್ತೆ. ಇದರಿಂದ ಕೆಲವು ಮಹಿಳೆಯರಲ್ಲಿ ಪೀರಿಯಡ್ ಆಗೋದಿಲ್ಲ. ಯಾವ ಮಹಿಳೆಯರು ಅಧಿಕವಾದ ರಕ್ತಸ್ರಾವದಿಂದ ಬಳಲ್ತಾರೋ ಅವರಿಗೂ ಕೂಡ ಡಿಪೋ-ಪ್ರೊವೆರಾ ಸಹಾಯ ಮಾಡುತ್ತೆ. ಡಿಪೋ-ಪ್ರೊವೆರಾದ ವೈದ್ಯಕೀಯ ಪ್ರಯೋಜನಗಳು. ಡಿಪೋ-ಪ್ರೊವೆರಾದಿಂದ ರಕ್ತಸ್ರಾವ ನಿಯಮಿತವಾಗಿ ಆಗುತ್ತೆ ಮತ್ತು ಇದನ್ನ ಸುಲಭವಾಗಿ ನಡೆಸ್ಕೊಂಡು ಹೋಗಬಹುದು. ಡಿಪೋ-ಪ್ರೊವೆರಾ ಗರ್ಭಕೋಶದ ಲೈನಿಂಗ್ ನ ಸಣ್ಣದಾಗಿಡುತ್ತೆ. ಗರ್ಭಕೋಶದ ಒಳಪದರವನ್ನ ಜಾಸ್ತಿ ದಪ್ಪ ಆಗಲು ಬಿಡದೆ ಹಾಗೆ ಅಧಿಕವಾಗಿ ರಕ್ತಸ್ರಾವ ಆಗುವುದರಿಂದ ತಡೆಯುತ್ತೆ. ಡಿಪೋ-ಪ್ರೊವೆರಾ ಮಹಿಳೆಯರಿಗೆ ಈ ರೀತಿಯಲ್ಲಿ ರಕ್ಷಣೆ ಕೊಡುತ್ತೆ. ಇನ್ನು PCOS ಇಂದ ಆಗುವ ಲಕ್ಷಣಗಳು ಹಾಗೂ ಪೀರಿಯಡ್ ಸಮಯದಲ್ಲಿ ಆಗುವ ಅಧಿಕವಾದ ನೋವು ಮತ್ತು ರಕ್ತಸ್ರಾವವನ್ನು ಕೂಡ ಇದು ಕಡಿಮೆ ಮಾಡುತ್ತೆ. ಈ ಹಾರ್ಮೋನ್ ಅನ್ನ ಕೊಡೋದು ಹೇಗೆ? ಡಿಪೋ-ಪ್ರೊವೆರಾ ಸಾಮಾನ್ಯವಾಗಿ ಪ್ರತಿ 3 ತಿಂಗಳಿಗೊಮ್ಮೆ ಇಂಜೆಕ್ಷನ್ ಪ್ರಕಾರದಲ್ಲಿ ಕೊಡ್ತಾರೆ. ಡಿಪೋ-ಪ್ರೊವೆರಾ ಬಳಸುವಾಗ ಮುಖ್ಯವಾಗಿ ಮಹಿಳೆಯರು ನಿಯಮಿತ ತಪಾಸಣೆ ಮಾಡಿಸ್ಕೊಳ್ಳೋದು ಒಳ್ಳೆಯದು. ಅವರ ವೈದ್ಯರ ಬಳಿ ಹೋಗಿ ಔಷಧಿ ಚೆನ್ನಾಗಿ ಕೆಲಸ ಮಾಡ್ತಿದ್ಯೋ ಇಲ್ವೋ ಅಂತ ತಿಳ್ಕೊಳ್ಳೋದು ತುಂಬಾ ಅವಶ್ಯಕ. ಡಿಪೋ-ಪ್ರೊವೆರಾ ಕೊಡುವಾಗ ಜಾಗ್ರತೆ ಮತ್ತು ಸೈಡ್ ಎಫೆಕ್ಟ್ಸ್. ಮುಖ್ಯವಾಗಿ ಯಾರು ಡಿಪೋ-ಪ್ರೊವೆರಾ ಉಪಯೋಗಿಸಬಾರದು ಅನ್ನೋದು ಗೊತ್ತಿರಬೇಕು. ಯಾವ ಮಹಿಳೆಯರಿಗೆ ಬ್ರೆಸ್ಟ್ ಕ್ಯಾನ್ಸರ್, ರಕ್ತ ಹೆಪ್ಪುಗಟ್ಟುವಿಕೆ, ಲಿವರ್ ಕಾಯಿಲೆ ಅಥವಾ ವಿವರಿಸಲಾಗದ ರಕ್ತಸ್ರಾವ ಏನಾದ್ರೂ ಇದ್ರೆ ಡಿಪೋ-ಪ್ರೊವೆರಾ ಬಳಸುವುದು ಸೂಕ್ತ ಅಲ್ಲ. ಡಿಪೋ-ಪ್ರೊವೆರಾದ ಅಡ್ಡ ಪರಿಣಾಮಗಳು. ಮಹಿಳೆಯರಲ್ಲಿ ತೂಕ ಹೆಚ್ಚು ಕಡಿಮೆ ಆಗಬಹುದು, ತಲೆನೋವು ಕಾಣಿಸಿಕೊಳ್ಳಬಹುದು,
ಮನಸ್ಥಿತಿ ಬದಲಾವಣೆ ಆಗಬಹುದು. ಇನ್ನು ಕೆಲವು ಸಾರಿ ಡಿಪೋ-ಪ್ರೊವೆರಾ ಇಂಜೆಕ್ಷನ್ ನಿಲ್ಲಿಸಿದ ಮೇಲೆಯೂ ಕೂಡ ಸ್ವಲ್ಪ ಸಮಯದ ಮಟ್ಟಿಗೆ ಪೀರಿಯಡ್ ಬರದೇ ಇರಬಹುದು. ಇದೆಲ್ಲದರ ಜಾಸ್ತಿ ಮಾಹಿತಿಗಾಗಿ ನಿಮ್ಮ ವೈದ್ಯ ತಜ್ಞರ ಬಳಿ ಸಲಹೆ ಪಡೆಯುವುದು ತುಂಬಾ ಒಳ್ಳೆಯದು. ಸಾರಾಂಶ: ಡಿಪೋ-ಪ್ರೊವೆರಾ PCOS ಇರುವ ಮಹಿಳೆಯರ ರಕ್ತದಲ್ಲಿ ಪ್ರೊಜೆಸ್ಟ್ರಾನ್ ಮಟ್ಟವನ್ನ ಸ್ಥಿರವಾಗಿಡುತ್ತೆ. ಇದರಿಂದಾಗಿ ಅವರ ಗರ್ಭಕೋಶದ ಲೈನಿಂಗ್ ಸಣ್ಣದಿರುತ್ತೆ. ಹಾಗೆಯೇ ಪೀರಿಯಡ್ ಸಮಯದಲ್ಲಿ ಹೆಚ್ಚು ರಕ್ತಸ್ರಾವ ಆಗೋದಿಲ್ಲ. ಹೀಗೆ ಡಿಪೋ-ಪ್ರೊವೆರಾ ಮಹಿಳೆಯರ ಆರೋಗ್ಯ ಕಾಪಾಡಿಕೊಳ್ಳೋಕೆ ಸಹಾಯ ಮಾಡುತ್ತೆ. ಧನ್ಯವಾದಗಳು.